ಚೆನ್ನಾಗಿದೆ ಕುಟ್ಲಿಕ್ಕೆ. ನಾಳೆಯಿಂದ ನಮ್ಮ ಮಮ್ಮಿ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ. ನಮ್ಮ ಗಾರ್ಡನ್ ತೋಟ, ಮಿನಿ ಗಾರ್ಡನ್ ತೋಟ, ಮಿನಿ ಟೆರೆಸ್ ಗಾರ್ಡನ್ ಮೈ ತೋಟ. ಅಲ್ಲಿ ಕೆಲಸ ಮಾಡಕ್ಕೆ ನೋಡು. ರೈತ ರೈತ ರೈತ, ನಾನು ಒಬ್ಳು ರೈತ. ಎಷ್ಟೊಂದು ಸಾಂಗ್ ಕಲ್ತ್ಕೊಬಿಟ್ಟಿದ್ದೀರಾ. ಏನ್ ನಂಗೆ ಬರಲ್ವಾಗಾದ್ರೆ? ಬರುತ್ತಲ್ಲ, ಯಾಕೆ? ಚಾಂಪಿಯನ್ ಮಮ್ಮಿ. ಈಗ ಸ್ಟಾರ್ಟ್ ಮಾಡೋಣ ಕೆಲ್ಸನ. ಹಾ, ಅಮ್ಮ ಏನ್ ಇವತ್ತು ಟೆರೆಸಲ್ಲಿ ಏನ್ ಕೆಲಸ? ಟೆರೆಸ್ನಲ್ಲ? ಹಾ. ಅಯ್ಯೋ, ಫುಲ್ ಕ್ಲೀನಿಂಗ್ ಇವತ್ತು. ಹೌದಾ? ನೋಡಿಲಿ, ಬಾಯಿಲಿ ನೋಡಿಲಿ, ನೋಡು. ಓ ಮೈ ಗಾಡ್. ಎಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೆ ಇದನ್ನ ಡ್ರಮ್ಗೆ ತರಕಾರಿ ಕಸ ಐತಲ್ಲ, ಅದನ್ನ ಮಾಮೂಲಿ ನಾವು ಫರ್ಟಿಲೈಸರ್ ಮಾಡ್ತೀವಲ್ವಾ, ಹೌದು, ಅದಕ್ಕೆ ಸ್ಲಿಪ್ಪರ್ ಹಾಕೋಬಿಡ್ತೀನಿ ಬಿಡು. ಹಾಕೋಬಿಡಿ. ಅಲ್ಲಿ ಮಾಮೂಲಿ ಸ್ಲಿಪ್ಪರ್ ಹಾಕೊಂಡ್ ಬಂದಿದ್ದೆ. ನಾವು ಫರ್ಟಿಲೈಸರ್ ಮಾಡ್ತೀವಲ್ವಾ, ಅದು ಮಾಡಿದ್ವಲ್ವಾ ಗಿಡಕ್ಕೆಲ್ಲ ಹಾಕಕ್ಕೆ, ಅದಕ್ಕೆ ಹಾಕ್ತಾ ಇದ್ದೀನಿ ತರಕಾರಿ ಸಿಪ್ಪೆ ಎಲ್ಲ. ಅದಕ್ಕೆ ಬೆಲ್ಲ, ಕಡಲೆ ಹಿಟ್ಟೆಲ್ಲ ಹಾಕ್ಬೇಕು. ಫಸ್ಟ್ ಬೆಲ್ಲ ಹಾಕಿದ್ದೆ, ಇವಾಗ ಕಡಲೆ ಹಿಟ್ಟು ಹಾಕ್ಬೇಕು. ಡ್ಯಾಡಿ ಹಿಂಗೆ ಹಾಕು, ಸ್ವಲ್ಪ ಹಾಕ್ಬಿಟ್ಟು ತಿರು ಅಂತ ಹೇಳ್ತು. ನೋಡು, ತಿರುತ್ತಾ ಇದ್ದೀನಿ. ಗಿಡಕ್ಕೆ ನಾವೇ ಮಾಡ್ಕೊಳ್ಳೋದಲ್ವಾ, ಅದಕ್ಕೋಸ್ಕರ ನಾನೇ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗಾರ್ಡನ್ಗೆ ಬಂದಿದ್ದೀನಿ. ಏನೇನು ಕೆಲಸ ಮಾಡ್ತೀನಿ ಅಂತ ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡ್ತೀರಲ್ಲ. ಎಷ್ಟೊಂದು ಹೂ ಬಿಟ್ಬಿಟ್ಟಿದೆ ಅಲ್ಲ, ಸಖತ್ ಹೂ ಬಿಟ್ಬಿಟ್ಟೈತೆ ಮಳೆಗೆ. ತುಂಬಾನೇ ಹೂ ಬಿಟ್ಬಿಟ್ಟೈತೆ ಯಶೋದಮ್ಮ. ನೋಡಿ ಇಲ್ಲಿ ಟೊಮೊಟೊ ಕಾಯಿ ಕೂಡ, ಜಾಮ್ ಟೊಮೊಟೊ ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಅವು ಬಿಟ್ಬಿಟ್ಟವೆ, ಸಖತ್ ಬಿಟ್ಬಿಟ್ಟವೆ ಯಶೋದಮ್ಮ. ಇದ್ರಲ್ಲೂ ಹೂಗಳು ಹಂಗೆ, ಇನ್ನೊಂದು ಗಿಡದಲ್ಲೂ ಹಂಗೆ ಬಿಟ್ಬಿಟ್ಟೈತೆ. ಅವರೆಕಾಯಿ ಎಲ್ಲ ಮೊಗ್ಗು. ಅವರೆಕಾಯಿ ಸೀಸನ್ ಅಲ್ವಾ ಇನ್ಮೇಲೆ. ಎಲ್ಲ ನೋಡಿಲಿ ಸುಮಾರು ಬಿಡುತ್ತೆ. ಒಂದು ಎಲ್ಲ ಹೂಗಳು, ಚೊಟ್ಟು ಮತ್ತು ಅವರೆಕಾಯಿ ಎಲ್ಲ ಬಂದ್ಬಿಟ್ಟೈತೆ ನೋಡಿ ಎಷ್ಟು ಬಂದೈತೆ ಅಂತ. ಕುಂಬಳಕಾಯಿನೂ ಬಿಡುತ್ತೆ ಯಶೋದಮ್ಮ. ನೋಡಿ ಸಣ್ಣದು ಬಿಟ್ಟೈತೆ, ಹೂಗಳು ಕಚ್ಚೈತೆ. ಆ ಕಡೆ ಕಾಂಪೌಂಡ್ ಹತ್ರನೂ ನೋಡಿಲಿ ಇದು ಹಂಗೆ ಬಿಟ್ಬಿಟ್ಟೈತೆ ಹೂಗಳು. ಈ ಸಲ ಸಖತ್ ಹೂ ಬಿಟ್ಟೈತೆ. ಈ ಅವರೆ ಗಿಡ ಮಾತ್ರ ಇನ್ನು ಮೊಗ್ಗು ಕಚ್ಚಿಲ್ಲ, ಚಿಗುರು ಇವಾಗ. ಈ ಹೂ ಕೂಡ ಶಂಕದ ಹೂವು, ವಿಷ್ಣುಪ್ರಿಯ ನೋಡಿಲಿ ಎಷ್ಟು ಚೆನ್ನಾಗೈತೆ. ಸಖತ್ ಬಿಟ್ಬಿಟ್ಟೈತೆ ಯಶೋದಮ್ಮ ಇದ್ರಲ್ಲೂ. ಎಲ್ಲ ಬಿಡಿಸ್ಕೋಬೇಕು ಇವಾಗ, ಬಿಡಿಸ್ಕೊತೀನಿ. ಡೈರಿ ಹೂವನು ಪಿಂಕ್ ಕಲರು ಮೊಗ್ಗಳು ನೋಡಿ ಎಷ್ಟೊಂದು ಕಚ್ಚೈತೆ. ನೋಡು, ಫರ್ಟಿಲೈಸರ್ ಹಾಕಿದ್ಮೇಲೆ ಚಿಗುರು ಬಂದ್ಬಿಟ್ಟೈತೆ ನೋಡಿ. ಅವತ್ತು ನರ್ಸರಿಯಿಂದ ಗಿಡ ತಂದು ಹಾಕಿದ್ದೆ, ಇದು ನೋಡಿಲಿ. ಎಲ್ಲ ಬಿಡಿಸ್ಕೋಬೇಕು. ಈ ವೈಟ್ ಹೂವು ಜಾಸ್ತಿ ಅರಳ್ಬಿಟ್ಟವೆ. ಅಲ್ಲೂ ಐತೆ ನೋಡಿ, ಎಲ್ಲ ಬಿಡಿಸ್ಕೋಬೇಕು ಇವಾಗ. ಇದು ಒಂದೇ ಒಂದು ಹೂ ಬಿಟ್ಟೈತೆ, ಬ್ಲೂ ಕಲರು ಬಿಟ್ಟೈತೆ, ಬಿಡಿಸ್ಕೋಬೇಕು. ನೋಡಿಲಿ ಇದು ಎಷ್ಟೊಂದು ಬಿಟ್ಟೈತೆ ಅಂತ. ಇದೆಲ್ಲ ಸುಮಾರು ಹೂ ಬಿಟ್ಬಿಟ್ಟೈತೆ ಇವತ್ತು. ಎಲ್ಲನೂ ಬಿಡಿಸ್ಕೋಬೇಕು ಇವಾಗ. ನೋಡು ಕನಕಾಂಬ್ರನೂ ಕೂಡ ಎಷ್ಟು ಬಿಟ್ಟೈತೆ ಅಂತ, ಸುಮಾರು ಬಿಟ್ಟೈತೆ ಕನಕಾಂಬ್ರ. ಚೆನ್ನಾಗಿ ಬಿಟ್ಟೈತೆ. ಇದ್ರ ಬಳ್ಳಿ ಮೇಲೆ ಕಬ್ಕೊಂಡು ಹೋಯ್ತಾ ಐತೆ ನೋಡಲ್ಲಿ, ಎಷ್ಟು ಚೆನ್ನಾಗಿ ಹಬ್ಕೊಂಡು ಹೋಯ್ತೈತೆ. ಮೇಲೆಲ್ಲ ಬಿಟ್ಟರೆ ಹಬ್ಕೊಂಡು ಹೋಗ್ಬಿಡುತ್ತೆ.
ಫರ್ಟಿಲೈಸರ್ ಮಾಡಿದ್ದೀನಿ, ನೆಕ್ಸ್ಟ್ಗೆ ಹಾಕಬೇಕು ಇವಾಗ ಗಿಡಕ್ಕೆ. ಹಂಗೆ ಇಟ್ಟಿದ್ದೀನಿ, ನೆಕ್ಸ್ಟ್ ಹಾಕೋಣ ಅಂತ ಬಂದ್ಬಿಟ್ಟು ಹೂವು ಕುಯ್ಕೊಂಡೆ ಇವಾಗ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಅರಳಿದೆ ಅಲ್ಲ ಡೈರಾ ಹೂವು. ಹೌದು, ಈ ಹೂವು ಅಂತಂದ್ರೆ ನನ್ಗೆ ಚಿಕ್ಕದ್ರಿಂದನೂ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್, ಆಮೇಲೆ ಗಮ್ಮನು ಹಂಗೆ ಇರುತ್ತೆ. ಆಮೇಲೆ ಅಮ್ಮ ನಮ್ಗೆ ಒಂದು ಸೈಡ್ ಅಲ್ಲಿ ಹಿಂಗ್ ಮುಡಿಸ್ಬಿಡ್ತಾ ಇದ್ರು. ಹೆಂಗ್ ಮುಡಿಸ್ಬಿಡ್ತಿದ್ರು ಅಂದ್ರೆ ಹಿಂಗೆ ಸೈಡ್ ಮುಡಿಸ್ಬಿಡ್ತಿದ್ರು. ಹೌದಾ? ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ಅಮ್ಮ ಮುಡಿಸ್ಬಿಟ್ಟು ಜಡೆ ಹಾಕ್ಬಿಟ್ಟು 2 ಜಡೆ, ಈ ಕಡೆ ಒಂದ್ ಜಡೆ ಈ ಕಡೆ ಒಂದ್ ಜಡೆ, ಟೇಪ್ ತಗೋಬಿಟ್ಟು ಕಟ್ಬಿಡೋರು. ಈ ಕಡೆ ಒಂದು ಈ ಕಡೆ ಒಂದು. ಉದ್ದ ಇತ್ತಲ್ಲ ನಂದು, ಎಷ್ಟು ಉದ್ದ ಇತ್ತು ಕೂದ್ಲು. ಹೌದಾ? ಲಾಂಗ್ ಏರ್ ಇತ್ತು ಇಷ್ಟು. ಅದಕ್ಕೆ ಹಿಂಗ್ ಮಡ್ಚ್ಬಿಟ್ಟು ಟೇಪ್ ಹಾಕಿ ಈ ಕಡೆ ಜಡೆ ಹಾಕ್ಬಿಟ್ಟು ಕಟ್ಬಿಡ್ತಿದ್ರು ಅಮ್ಮ. ಆವಾಗ ಅದಕ್ಕೆ ಒಂದು ಈ ತರದ ಹೂನ, ಡೈರೆ ಹೂನ ಸೈಡ್ ಮುಡ್ಕೊಬಿಡೋದು. ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ವಿ ಅಂತಂದ್ರೆ, ಇದು ಒಂದ್ಸಲ ಕುಯ್ಕೊಂಡಿದೀನಿ, ಹೂಗಳೆಲ್ಲ ಬಿಟ್ಕೊಂಡಿದೀನಿ. ನೆಕ್ಸ್ಟ್ ಒಂದೊಂದಿತ್ತಲ್ಲ ಇಲ್ಲೊಂದ್ ಗಿಡದಲ್ಲಿ ಬರುತ್ತೆ, ಮರ್ಸೋಗಿದೆಯಪ್ಪ. ಅವಾಗ್ಲೇ ನೋಡಿ ಇಲ್ಲೆಲ್ಲ ಬೀಜ ಆಗ್ಬಿಟ್ಟು. ತೋರಿಸ್ಲಾ ಬೀಜನ ನಿಮ್ಗೆ? ತೋರಿಸಿ ನೋಡ. ಇದು ಬೀಜ ಆಗ್ಬಿಟ್ಟಿದೆ. ಓಕೆ, ಫ್ಲವರ್ ನೋಡಿ ಒಣಗ್ಬಿಟ್ಟು. ಇದೇ ನೆಕ್ಸ್ಟ್ ಗಿಡ ಆಗುತ್ತೆ. ಹೌದೌದು. ಇದನ್ನ ಮಣ್ಣಿಗೆ ಹಾಕಿದ್ರೆ ನೋಡು, ಇದು ಹಾಕಿ ಈ ತರ ಕಿತ್ತಾಕಿದ್ರೆ ಸಣ್ಣ ಸಣ್ಣದ್ ಬರುತ್ತೆ ನೋಡಿ. ಇಲ್ಲಿ ಇದು ಕೂಡ ಅಲ್ಲಿ ತನಕ ಮೊಗ್ರು. ಇದೇನು ಹುಳನ? ಎಲ್ಲಿ ಕೂತ್ಕೊಂಡಿದ್ಯಾ ಬಂದ್ಬಿಟ್ಟು? ಅವರೇಕಾಯಿ ಇಲ್ದಂಗ್ ಮಾಡ್ಬಿಡಕ್ಕೆ. ಒಂದ್ ಸ್ವಲ್ಪ ಇದಾದ್ರೆ ಸಣ್ಣ ಸಣ್ಣದು ಕಚ್ಚಿದೆ ಇಲ್ಲು. ಹೌದು ನೋಡು, ಕಾಮಕಸ್ತೂರಿನ ಹೇಳಿದ್ನಲ್ಲ ನಿಮ್ಗೆ, ಇದು ಹೂವ ಜೊತೆಲಿ ಕಟ್ಟಿದ್ರೆ ಮಿಕ್ಸ್ ಮಾಡಿ ಮಧ್ಯ ಕಟ್ಬೇಕು ಇದನ್ನ. ಹೌದು. ಆ ಕಟ್ಟಿದಾಗ ಹೂಗಳು ಹಾರ ಕಲರ್ಫುಲ್ ಆಗಿ ಬರುತ್ತೆ, ಮತ್ತೆ ಅದು ಗಮ್ಮನು ಕೂಡ ಇರುತ್ತೆ. ನೀವ್ ಎಷ್ಟು ದೂರ ನಿಂತ್ಕೊಂಡ್ರು ಕಾಮಕಸ್ತೂರಿ ಒಂದು ಎಲೆ ಇಟ್ಕೊಂಡ್ರು ಸಖತ್ ಗಮ್ಮ ಅದು. ಹೌದು, ಅದ್ರ ಫ್ಲೇವರೇ ಹಂಗೆ ಗಮ್ಮ. ಹೌದು ಮೋಮ್. ಹೌದು ಕಮ್ಮ. ನೋಡಿ ಈಗ ಹೂವ ಬಿಡ್ತೈತೆ. ಕುಂಬಳಕಾಯಿ ಆಲ್ರೆಡಿ 1-2 ಕುಂಬಳಕಾಯಿ ತಿಂದಿದ್ದೀನಿ ಇದ್ರಲ್ಲಿ ಅಲ್ಲ ಮಮ್ಮಿ? ಜಾಸ್ತಿ ತಿಂದಿದ್ಯಾ? 1-2 ಅಲ್ಲ, ಜಾಸ್ತಿ ತಿಂದಿದ್ಯಾ. ನಾ ಬರೋದೇ ಅಪರೂಪ ಅಲ್ವಾ, ಅದಕ್ಕೆ ಗೊತ್ತಿಲ್ಲ. ನೋಡು, ಅವರ ಗಿಡ ಎಲ್ಲ ಬಟ್ಲುವ ಮೇಲ್ಗಡೆ ಮಲ್ಕೊಬಿಟ್ಟೈತೆ. ಇವಾಗ ಮೊಗರುಗಳು ನೋಡಿ ಎಷ್ಟೊಂದು ಬಿಟ್ಟಿದೆ ಅಲ್ಲ. ಹೌದು, ಇಷ್ಟೊಂದು. ಇನ್ನೊಂದ್ಸಲ ಈಗ ಆಗಿದೆ ಅನ್ಸುತ್ತೆ ನೋಡಿ, ಇಲ್ಲಿ ಆಗಿದೆ. ನೀನ್ ಪಲಾವ್ ಮಾಡ್ತೀಯಲ್ಲ ಅವಾಗ ಕಟ್ ಮಾಡ್ಕೊ. ಓಕೆ. ಆಮೇಲೆ ಗಮ್ಮನು ನೋಡಿ ಹೆಂಗೈತೆ ಅಲ್ಲ. ಇದು ನಾನು ಬಿಡಿಸ್ತಾ ಇದ್ದೀರಾ ಬೇಗ ಬೇಗ? ಇದನ್ನ ಯಶೋದಮ್ಮ ನಾನಿಬ್ರು ಬಿಡಿಸ್ಕೊಂಡ್ವಿ. ನೀನ್ ಕೆಳಗಡೆ ಒಂದ್ಸಲ ಮೇಲ್ಗಡೆ ಒಂದ್ಸಲ ಬಂದ್ರೆ ವಿಡಿಯೋ ಬಿಡ್ಕೊಳ್ದೇನೆ ಬಂದ್ರೆ ಯಶೋದಮ್ಮ ನಾನಿಬ್ರು ಮಾತಾಡ್ಕೊಂಡು ಬಿಡಿಸ್ಕೊಂಡ್ವಿ. ಕನಕಾಂಬ್ರ ಮತ್ತೆ ಯೆಲ್ಲೋ ಕಲರ್ ಹೂ ಎರಡೂನು. ನೋಡಿ ಇಲ್ಲಿ ಇದು ಎಷ್ಟು ನೋಡಿ, ಎಷ್ಟು ಚೆನ್ನಾಗಿ ಪತಂಗವಾಗಿ ನಾನಡಬಲ್ಲೆ, ಎಷ್ಟು ಚೆನ್ನಾಗಿ ಕಚ್ಚಿದೆ ಅಲ್ವಾ ಎಲ್ಲ. ಈಗ ಚಿಕ್ಕ ಚಿಕ್ಕ ಲೀವ್ಸ್ ಅಂದ್ರೆ ದೊಡ್ಡದಾಗ್ಬೇಕು. ಹೌದು, ಈ ತರ ದೊಡ್ಡದಾಗ್ಬೇಕು, ಇನ್ನೂ ದೊಡ್ಡದಾಗ್ಬೇಕು, ಚೆನ್ನಾಗಿರುತ್ತೆ. ರೆಡ್ ಕಲರ್ ನೋಡು, ಫರ್ಟಿಲೈಸರ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ. ಚಿಗ್ರೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡು. ಹುಳಗಳೆಲ್ಲ ಇಲ್ಲ, ಫಂಗಸ್ ಇಲ್ಲ, ಸತ್ತೋಗ್ಬಿಟ್ಟಿದೆಯಲ್ಲ. ಮೊದ್ಲು ಹುಳ ಎಷ್ಟಿತ್ತಲ್ವಾ? ಯಪ್ಪ, ಫಂಗಸ್ ತುಂಬಾನೇ ಇತ್ತು. ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ಇದು ನೋಡಿ ಇಲ್ಲಿ ಚಿಗ್ರೆ ಆಗ್ಬಿಟ್ಟೈತೆ. ಇದನ್ನ ಹೂವ ಬಿಟ್ಟಿತ್ತಲ್ವಾ, ಇದೆಲ್ಲ ಚಿಗ್ರ ಆಗ್ಬಿಟ್ಟೈತೆ. ಮತ್ತೆ ಹೂವ ಬಿಟ್ಟಿತ್ತಲ್ಲ ಮೊದ್ಲು, ಅದ್ರದ್ದು ನೋಡಿ ಇಲ್ಲಿ. ಅವತ್ತು ನರ್ಸರಿಯಿಂದ ತಗೊಂಡ್ ಬಂದ್ವಲ್ಲ, ನೋಡಿ ಯಾವ ತರ ಬಿಟ್ಟಿದೆ ಅಂತ. ಅವಾಗ್ಲೇ ಒಂದ್ ಬಿಟ್ಬಿಟ್ಟಿದೆ. ಇಲ್ಲೂ ನೋಡು, ದಾಸವಾಳ ಮಗ್ಗ ಕಚ್ಚೈತೆ ಇಲ್ಲೂ ಕೂಡ. ಹೌದು, ಚೆನ್ನಾಗ್ ಕಚ್ಚಿದೆ ಅಲ್ವಾ? ಚೆನ್ನಾಗಿ ಕಾಣಿಸ್ತಿದೆ. ನೋಡು, ಇದೆಲ್ಲ ಹೂ ಬಿಟ್ಬಿಟ್ರೆ ನೀನ್ ತಗೊಂಡೋಗಿ ಮಾರ್ತೀಯಾ? ಯಾಕೆ? ದೇವ್ರಿಗೆ ಸಾಲಲ್ಲ ಇದು. ಸಾಲಲ್ವಾ ದೇವ್ರಿಗೆ? ಅಂದ್ರೆ ನಮ್ಮ ಮನೇಲಿ ಎಷ್ಟು ದೇವ್ರಿದೆ, ಇನ್ನು ಮಿಕ್ಕೊಳ್ಳುತ್ತಲ್ಲ ಮನೆಗೆಲ್ಲ ಅಲಂಕಾರ ಮಾಡ್ಬೋದು. ಈ ಕಲರ್ ಒಂದು, ಈ ಕಲರ್ ಒಂದು, ಗೇಟ್ ಮುಡಿಸ್ಬಿಡ್ತೀನಿ, ಮಿಕ್ಕಿದ್ರೆ ಬಿಡಿ. 2 ಕಲರ್ ನೋಡಿ, ಚೆನ್ನಾಗಿಲ್ಲ? ಸೂಪರ್ ಆಗಿತ್ತು. ಇದು ಬಿಡಿಸ್ಕೊಳ್ಳೋಣ ಇವಾಗ. ಬಿಡಿಸ್ಕೊಳ್ಳಿ ಮಾಮ್. ವೈಟ್ ನೋಡು, ಆಲ್ರೆಡಿ ಬಿಸಿಲು ಬಂದ್ಬಿಟ್ಟಿದೆ. ಬಿಸಿಲಾ? ಬಂದ್ಬಿಡುತ್ತೆ. ನೀನ್ ನಿಧಾನಕ್ಕೆ ಮಲ್ಕೊಂಡಿದ್ರೆ ಬಿಸಿಲು ಬಂದ್ಬಿಡುತ್ತೆ, ಮಳೆನೂ ಬಂದ್ಬಿಡುತ್ತೆ. ಓಕೆನಾ? ಏನೇ ಕೆಲಸ ಮಾಡ್ತಿದ್ದಲ್ಲ ಅದಕ್ಕೆ ನಗು ಬಂದ್ಬಿಡುತ್ತೆ ನಿಂಗೆ.
ನೋಡಿ ಇದು ಕೆಳಗಡೆ ರಾತ್ರಿ ರಾಣಿ ಹ್ಮ್ ಬೊಕ್ಕ ಬಿಟ್ಟಿದ್ಲು, ಅದಕ್ಕೋಸ್ಕರ ಒಂದು ಕಡ್ಡಿ ಕೊಡೋಣ ಅಂತ ಕೊಡ್ತಿದ್ದೆ. ಅದಕ್ಕೆ ಬೇಕಲ್ಲ ಸ್ಟ್ರೆಂತ್ಗೆ, ಹೌದು. ಹಿಂಗ್ ಕಟ್ಬೇಕು, ಹಿಂಗ್ ದಾರ ಯೆಲ್ಲೋ ಕಲರ್ ತರ ಇದೆ ಇದು. ಅದಾಗೇನೆ ಅಲ್ವಾ ಕಲರ್ಸ್. ನೋಡು ಇಲ್ಲೂ ನೋಡು ಪಿಂಕ್ ತರ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟು ದೊಡ್ಡ ಬೆಳ್ಕೊಬಿಡ್ತಾವ ಒಂದು. ಹೌದು. ಆಮೇಲೆ ನಿನ್ಗೆ ಒಂದನೇ ಸೊಪ್ಪು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ತೋರಿಸಿ ನೋಡು. ಒಂದು ಒಣಗಾನೆ ಸೊಪ್ಪು ಎಷ್ಟು ಬಿಟ್ಟಿದೆ ಗೊತ್ತಾ? ಹೌದಾ? ನಿಂಗೆ ಸಾಂಬಾರ್ ಮಾಡಿ ಕೊಟ್ಬಿಡ್ತೀನಿ, ತಿಂತೀಯಾ? ಬೇಡ, ಏಯ್ ಇವಾಗ ಸಂಡೆ ಯಾರಾದ್ರೂ ಸಾಂಬಾರ್ ತಿನ್ಕೋಬಹುದು. ಸಂಡೆ ನಿನ್ಗೆ ಒಳ್ಳೊಳ್ಳೆ ಊಟ ಬೇಕೇನೋ? ಹೌದು. ಯಾಕೋ? ನಾವ್ ಹಂಗೆ. ಹಾಗೇನಾ? ಹ್ಮ್. ಇಲ್ಲೂ ನೋಡಿ, ಇಲ್ಲಿ ಎಷ್ಟು ದೊಡ್ಡದಿದೆ ಅಲ್ಲ. ನೋಡಿ ಇಲ್ಲೂ ಮುಂದೆನೂ ಇದೆ ಒಣಗಾನೆ ಸೊಪ್ಪು, ನಿಮಗೆ ತೋರಿಸ್ತೀನಿ. ಒಣಗಾನೆ ಸೊಪ್ಪು ನೋಡಿ ಇಲ್ಲಿ ನೋಡಿ. ನಮ್ಮ ಮಮ್ಮಿ ನೋಡಿ ಹೆಂಗ್ ಕೇಳ್ತಿದಾರೆ ಅವಾಗ್ಲಿಂದ. ಮಮ್ಮಿ ಕೀಳ್ತಿದ್ದಾರೆ, ನೀನ್ ತಿನ್ನಲ್ಲ ಅಂದಲ್ಲ. ನನಗೆ ಬೇಡಪ್ಪ. ಏಕೆ? ಇವತ್ತು ಬೇಡ ಅಷ್ಟೇ, ನಾಳೆ ಮಾಡ್ಕೊಳ್ಳಿ. ಓಹೋ ನೋಡು, ಇದ್ರೊಳಗಡೆ ಎಲ್ಲ ಸೊಪ್ಪು ಬಿಟ್ಬಿಟ್ಟೈತೆ. ದೊಡ್ಡ ಸೊಪ್ಪು ಸಿಕ್ಕಿಲ್ವಾ? ಒಣಗಾನೆ ಸೊಪ್ಪು ಸಿಕ್ತು. ಎಂಜಾಯ್. ಇದು ಇಡೋಣ ಒಂದು ಸೈಡ್ಗೆ. ಇವಾಗ ಒಂದು ಸೈಡ್ಗೆ ಇಟ್ಬಿಟ್ಟು ಹೂವು ಬಿಡಿಸ್ಕೊಂಡು ಇವಾಗ ನಂತರ ಬೇರೆ ಕೆಲಸ ಸ್ಟಾರ್ಟ್ ಮಾಡಿ. ಓಕೆ, ಮಾಡಿ. ಮಾಮಿ ನೋಡಿ ಎಲ್ಲ ಚಿಗುರು ಬಂದ್ಬಿಟ್ಟೈತೆ ಚೆನ್ನಾಗಿ. ಗುಲಾಬಿ ಗಿಡ ಎಲ್ಲ ಒಳಗಡೆ ಎಲ್ಲ ಗಿಡ ಬೆಳ್ಕೊಂಡದೆ. ನೋಡಿ ಇಲ್ಲಿ ನೆನ್ನೆ ನಂಗೆ ಮುಳ್ಳೆ ಚುಚ್ಚು ಬಿಡಿಸ್ಕತೀನಿ ನಾನು. ಯಾಕಂದ್ರೆ ಅದು ಪಲ್ಯ ಮಾಡ್ಬೇಕು, ಚೆನ್ನಾಗಿರುತ್ತೆ. ಟೇಸ್ಟ್ ಪಲ್ಯ ಮಾಡಿದ್ರೆ ಸಕ್ಕ ಟೇಸ್ಟ್ ಇರುತ್ತೆ. ನೋಡಿ ಒಂದು ಚಿಕ್ಕ ಕುಂಬಳಕಾಯಿ ಬಿಟ್ಟಿದೆ. ಇಲ್ಲೂ ಒಂದು ಬಿಟ್ಟಿದೆ ನೋಡು, ಸಣ್ಣ ಮಗರು. ಇಲ್ಲಿ ಅಲ್ಲೂ ಬಿಟ್ಟಿದ್ಯಲ್ಲ, ಚೆನ್ನಾಗಿದೆ. ಯಶೋದಮ್ಮಂಗೆ ತೋರಿಸ್ತೆ ಬಿಡು. ಪುಟಾಣಿ. ಪಿಟಾಣಿ ನೋಡಿ, ಇದು ಬಿಡಿಸ್ಕೊಳ್ಳೋಣ. ಬಿಡಿಸ್ಕೊಳ್ಳಿ. ನೋಡಿ ಇಲ್ಲೂ ಇದೆ. ಇದು ಚೆನ್ನಾಗಿರುತ್ತೆ ಪಲ್ಯ ಎಲ್ಲ ಮಾಡಕ್ಕೆ. ಹೌದು. ಟೇಸ್ಟು ತುಂಬ ಚಂದ. ಟೇಸ್ಟ್ ನೋಡಿ ಚೆನ್ನಾಗಿರುತ್ತೆ ಪಲ್ಯಗಳೆಲ್ಲ ಮಾಡಿದ್ರೆ. ಅವರೇ ಗಿಡ ಮಧ್ಯದಲ್ಲಿ ಹೋಗ್ಬಿಟ್ಟೈತೆ, ನಾವು ಕೈ ಹಾಕ್ಬಿಟ್ರೆ ಹೌದು ಹೂವೆಲ್ಲ ಉದುರು ಬಿಡುತ್ತೆ. ಬೇಡ. ಮಮ್ಮ ಆಯ್ತಾ ಬಿಡಿಸಿ? ಇಲ್ಲಪ್ಪ, ನೋಡಿಲ್ಲಿ ಏನಿದು? ದಾಳಿಂಬೆ ಗಿಡ. ದಾಳಿಂಬೆ ಗಿಡನ? ಹೌದು, ಚಿಗುರು ಬಂದ್ಬಿಟ್ಟೈತೆ. ನೋಡ ಎಷ್ಟು ದಾಳಿಂಬೆ ಬಿಡುತ್ತೆ ಅಂತ. ಬಿಡುತ್ತೆ, ಯಾಕೆ ಬಿಡಲ್ಲ. ದಾಸವಾಳ. ವಾವ್. ಇಲ್ಲಿ ಚಿಟ್ಟೆ ಇತ್ತಲ್ಲ, ಇದು ಇಲ್ಲಿ ಕೆಳಗಡೆ ಇದೆ ನೋಡಿ. ಇಲ್ಲಿ ಬಟರ್ಫ್ಲೈ ಬಾಯ್ಲಿ. ವೇರ್? ನೋಡಿ ಇಲ್ಲಿ ನೋಡು, ಓಪನ್ ಮಾಡುತ್ತೆ. ಇಲ್ಲಿ ಬಟರ್ಫ್ಲೈ. ಇಲ್ಲಿ ಬಟರ್ಫ್ಲೈ. ಯಾಕೆ ನೋವಾಗಿದೆಯಾ ಇದಕ್ಕೆ? ಏನೋ ಆಗ್ಬಿಟ್ಟಿದೆ. ಅರ್ಧ ಜೀವ. ಪಾಪು ಆಯ್ತದೆ. ಪಾಪುನದು? ಪಾಪು ಆಯ್ತೈತೆ. ಬಿಡು. ಗೈಸ್ ನೋಡಿ, ಇದಕ್ಕೆ ಮಗು ಆಗ್ತಿದೆ ಚಿಕ್ಕದು. ಅದ್ರ ಮಗು ಯೆಲ್ಲೋ ಕಲರು. 2 ಪಾಪು ಇದೆ. ವಾವ್, ಎಷ್ಟು ಕ್ಯೂಟ್ ಉಂಟು ನೋಡಿ. ಇದು ಮಗು. ಪಾಪ ಅದಕ್ಕೆ ತುಂಬಾ ನೋವಾಗ್ತಿದೆ ಅನ್ಸುತ್ತೆ ಅಮ್ಮಗೆ. ನೋಡಿ ಮೂವ್ಮೆಂಟ್ ಆಗ್ತಿದೆ ಈಗ. ನೀನು ಬಿಡಿಸ್ಕೊಂಡಾದ್ಮೇಲೆ ಎಲ್ಲಿ ಹೋಗ್ತೀಯಾ? ಅವಾಗ ಆಟ ಆಡ್ಕೊಂಡು ಬರ್ತೀನಿ. ಆಟ ಆಡ್ಕೊಂಡು ಈಗ ಬಟರ್ಫ್ಲೈ ಜೊತೆ ಆಟ ಆಡಾಯ್ತು. ಹೌದಾ? ಬಟರ್ಫ್ಲೈ ಆಟ ಆಡ್ಕೊಂಡಿರ್ತಾರೆ. ಸುಸ್ತಾಡಿದೆ ಮಮ್ಮಿ ಅದಕ್ಕೆ. ಹೌದಾ? ಬಿಡು, ಆ ಟೈಮಲ್ಲಿ ನೋಡಬಾರ್ದು. ಹೌದಾ? ಏನಕ್ಕೆ ನೋಡ್ತೀಯ ಆ ಟೈಮಲ್ಲಿ? ನೋಡಿದ್ರೇನು? ನಾನಿಲ್ಲಿ ಅದಕ್ಕೆ ಏಟಾಗ್ಬಿಟ್ಟಿದ್ಯೇನೋ ಅನ್ಕೊಂಡೆ. ಏಟಾಗಿಲ್ಲ ಅದಕ್ಕೆ. ಅದ್ರ ಅಮ್ಮ ಬ್ಲ್ಯಾಕ್ ಕಲರು. ಅದ್ರದ್ದು ಡಾಟರ್ಸ್ ಇರ್ಬೇಕೇನೋ ಅದಕ್ಕೆ. ಅದು ಅದು ಯೆಲ್ಲೋ ಕಲರು. ಡಾಟರ್ಸ್ ಅಂತ ಎರಡಿದೆ. ಸಣ್ಣದು ಮರಿಗಳಲ್ವಾ, ಅದಕ್ಕೆ. ನೋಡಿ ಕಾಮ್ ಕಸ್ತೂರಿ ಎಲ್ಲ ಕಟ್ ಮಾಡಿ ಕಾಮ್ ಕಸ್ತೂರಿನ ಇಷ್ಟಿದೆ.
ಇದಕ್ಕೆ ಒಂದು ಪೋಲ್ ಕೊಟ್ಟಿದ್ದೀನಿ, ಹ್ಮ್ ಬೀಳ್ಬಾರ್ದು ಕೆಳಗಡೆ ಅಂತ. ಹ್ಮ್ ಯಾಕಂತಂದ್ರೆ ಇದು ಎಲೆಗಳು ಫುಲ್ ಇದೆಯಲ್ಲ, ಹೌದು. ಹಣ್ಣೆಲೆ ಆಯ್ತಾ ಆಯ್ತಾ ಕಸ ಉದ್ರಿ ಬಿಡುತ್ತೆ. ಹ್ಮ್ ಇವತ್ತು ಎಷ್ಟಿದೆ ಗೊತ್ತಾ ಟೆರೆಸ್ ಅಲ್ಲಿ ಕೆಲಸ, ತುಂಬಾನೇ ಇದೆ. ಎಲ್ಲ ನೀನ್ ಮಾಡ್ಬೇಕಾಗತ್ತೆ ಅಂದ್ಬಿಟ್ಟು ಅಮ್ಮ ನೀವೇ ಮಾಡ್ಕೊಳ್ಳಿ, ಅಮ್ಮ ನೀವೇ ಮಾಡ್ಕೊಳ್ಳಿ ಅನ್ನೋದಲ್ಲ, ನಾನು ನಮ್ಮಮ್ಮನೇ ಮಾಡ್ಬೇಕು ಎಲ್ಲ. ಯಾಕೆ ಅಮ್ಮ ಮಾಡ್ಬೇಕು, ಮಗಳು ಮಾಡ್ಬಾರ್ದು ಅಂತಿದ್ಯಾ? ಹೌದು. ನೋಡಿಲಿ, ನಿನ್ನೆ ಫ್ಲಿಪ್ಕಾರ್ಟ್ ಅಲ್ಲಿ ಇದನ್ನ ತರಿಸಿದ್ದೆ, ಓಕೆನಾ? ಕೂರ್ಬಿಡೋಣ ಕೆಳಗಡೆ, ಕುತ್ಕೊಳ್ಳಿ. ನಿನ್ನೆ ತರಿಸಿದ್ದೀನಿ ಗಾರ್ಡನ್ಗೆ ಅಂತ. ಹೇಗಿದೆ ಮಣ್ಣು ತೆಗಿಲಿಕ್ಕೆ? ಸೂಪರ್ ಆಗಿದೆ. ಚಿಕ್ಕ ಚಿಕ್ಕ ಅಂತ ಚಿಕ್ಕದಾಗಿರ್ಬೇಕು ಅದು. ಅದೇನದು? ಇದು ಕತ್ರಿ ಗಿಡ ಕಟ್ ಮಾಡಕ್ಕೆ. ಮೊದ್ಲದ ಐತೆ ಅಲ್ಲಿ ಆ ಕಡೆ, ಅದ್ಯಾಕೋ ಅದು ಕಟಿಂಗ್ ಆಗ್ತಿಲ್ಲ, ಅದಕ್ಕೆ ಹೊಸ್ದಾಗಿ ತರ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊಸ್ದಾಗಿ ತರ್ಸ್ಕೊಂಡೆ. ಶಾರ್ಪ್ ಇದೆ ಅನ್ಸುತ್ತೆ. ಹೋಮ್ ರಿಸರ್ಚ್ ಮಾಡ್ತಿದ್ದಾರೆ. ಇಲ್ಲ, ಅದನ್ನ ಹೇಗ್ ತೆಗಿಯೋದು ಕಟ್ಟಿಂಗ್ ನೋಡಿ. ಆಮೇಲೆ ಗ್ಲೌಸ್ ಕೂಡ ಕೊಟ್ಟಿದ್ದಾರೆ. ಗಾರ್ಡನ್ ಕೆಲಸ ಅಂತಂದ್ರೆ ಓ ಎಷ್ಟ್ ಚೆನ್ನಾಗಿದೆ ನೋಡಿ, ಎಷ್ಟ್ ಕ್ಯೂಟ್ ಆಗಿದೆ ಅಲ್ಲ. ಸೂಪರ್. ಇದ್ ನೋಡಿ ಹೆಂಗಿದೆ ಅಂತ, ಚೆನ್ನಾಗಿದೆ. ಕೊಂಬ್ ತರ ಇದೆ. ಓ ಅದೇನ್ ಪ್ಲಾಸ್ಟಿಕ್? ಅದು ಪ್ಲಾಸ್ಟಿಕ್. ಚೆನ್ನಾಗಿದೆ ಅಲ್ಲ. ಇದು ರೈಟ್ ಕೈಗೆ. ಹೌದು, ಯಾಕೆಂದ್ರೆ ಕೆಲಸ ಮಾಡಕ್ಕೆ ಏನಾದ್ರು ಚುಚ್ಬಿಟ್ರೆ ಈಸಿ ಆಗ್ಲಿ. ಈ ಕ್ಲಾತ್ ಹರಿದೋಗ್ಬಿಡುತ್ತೆ ಅಂತ. ಈ ಗುಲಾಬಿ ಮುಳ್ಳಿರುತ್ತೆ ಅಲ್ವಾ, ಅದ್ರಿಂದ ಅದೆಲ್ಲ ಚುಚ್ಬಿಡುತ್ತೆ ಅಂತ. ಇದಾದ್ರೆ ಹಿಂಗ್ ಹಿಡ್ಕೊಂಡ್ ಕಟ್ ಮಾಡ್ಬೋದಲ್ಲ. ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ಲ ನೋಡಿ, ಹಾಕೊಳ್ಳಿ. ಎಷ್ಟು ಸೂಪರ್ ಆಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದೆಲ್ಲ ಎಲ್ಲ ಚೆನ್ನಾಗಿ ಹುಡುಕ್ತೀರಾ ಮ್ಯಾಮ್ ನೀವು? ಈ ಗ್ಲೌಸ್ ಹಾಕೋಬಿಡ್ತೀನಿ ಕೈಗೆ. ಹಾಕೊಂಡು ಕೆಲಸ ಸ್ಟಾರ್ಟ್ ಮಾಡಿ. ಈ ರೈಟ್ ಸೈಡ್, ಎರಡು ರೈಟ್ ಸೈಡ್ ಅನ್ನು ಕಾಣಿಸುತ್ತೆ. ಇಲ್ಲ ಇಲ್ಲ, ಅದು ರೈಟ್ಗೆ ಲೆಫ್ಟ್ಗೆ. ಹೌದಾ? ರೈಟ್ ಲೆಫ್ಟ್ ಹಾಗಿದೆ ಇವಾಗ. ಇಟ್ಕೊಳಕ್ ಹಿಂಗೆ ಇದನ್ನ ಕಟ್ ಮಾಡ್ಲಿಕ್ಕೆಲ್ಲ ಕೊಟ್ಟಿದ್ದಾರೆ. ಗಿಡ ಎಲ್ಲ ಕಟ್ ಮಾಡೋದು. ಇದು ಕವರ್ ತೆಗೆದ್ಬಿಡ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಹೌದು, ಕೊಂಡ್ರೆ ಹಿಂಗೆ ಆಗೋದು ನಿಮ್ಗೆ. ಸೀನೆ ಬಂದ್ಬಿಡ್ತು ನನ್ಗೆ. ಇಲ್ಲಿಗೆ ಕೊಟ್ಟಿಲ್ಲ ಅವರು. ಓಕೆ, ಎಲ್ಲರೂ ರೈಟ್ ಅಲ್ಲೇ ತಾನೇ ಕೆಲಸ ಮಾಡೋದು. ಅಲ್ಲ, ಈ ಬೆರಳಿಗೆ, ಈ ಬೆರಳಿಗೆ ಕೊಟ್ಟಿಲ್ಲ ಅವರು. ಅದೇನೋ ಅಪ್ಪ, ನನ್ಗೂ ಗೊತ್ತಿಲ್ಲ. ಅದು ಹಂಗೆ ಬಿಚ್ಲಿಕ್ಕೆ ಆಗಲ್ಲ, ಅದು ಕೈಯಲ್ಲಿ ಹಾಕೊಂಡು. ಅದು ಕೆಲಸ ಮಾಡಕ್ಕಷ್ಟೇ ಹಾಕ್ಬೇಕು ಗ್ಲೌಸ್. ಫಸ್ಟೇ ಬಿಚ್ಕೋಬೇಕಷ್ಟೇ. ಚೆನ್ನಾಗಿದೆ ಕುಟ್ಲಿಕ್ಕೆ. ನಾಳೆಯಿಂದ ನಮ್ಮ ಮಮ್ಮಿ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ. ನಮ್ ಗಾರ್ಡನ್ ತೋಟ, ಮಿನಿ ಗಾರ್ಡನ್ ತೋಟ, ಮಿನಿ ಟೆರೆಸ್ ಗಾರ್ಡನ್ ಮೈ ತೋಟ. ಅಲ್ಲಿ ಕೆಲಸ ಮಾಡಕ್ಕೆ ನೋಡು. ರೈತ ರೈತ ರೈತ, ನಾನು ಒಬ್ಳು ರೈತ. ಎಷ್ಟೊಂದು ಸಾಂಗ್ ಕಲ್ತ್ಕೊಬಿಟ್ಟಿದ್ದೀರಾ. ಏನ್ ನಂಗೆ ಬರಲ್ವಾಗಾದ್ರೆ? ಬರುತ್ತಲ್ಲ, ಯಾಕೆ? ಚಾಂಪಿಯನ್ ಮಮ್ಮಿ. ಈಗ ಸ್ಟಾರ್ಟ್ ಮಾಡೋಣ ಕೆಲ್ಸನ. ನೋಡಿ, ಈ ತರ ಬರುತ್ತೆ ನೋಡಿ. ಹಿಂಗೆ ತಗೋಬಹುದು, ನಾವು ಕಟ್ ಮಾಡ್ಕೋಬಹುದು. ಬುಡದಿಂದನೇ ತಗೋಬಹುದು. ಹಿಂಗೆ ಶಾರ್ಪ್ ಆಗ್ಬಿಟ್ಟಿದೆ ಅದು. ಶಾರ್ಪ್ ಇದೆ ನೋಡು ನೋಡು. ಇಲ್ಲಾಂದ್ರೆ ನೆಕ್ಸ್ಟ್ ಬರೋ ಸಾಧ್ಯತೆ ಇರುತ್ತೆ ಅಲ್ವಾ? ಹೌದು, ಅದಕ್ಕೋಸ್ಕರ. ತೋಟದಲ್ಲಿ ಕಳೆ ಕೀಳ್ತಾರಲ್ಲ ಎಲ್ಲರೂ, ಹಂಗಾಯ್ತು ಕತೆ. ನಮ್ಮ ಗಾರ್ಡನಲ್ಲಿ ಕಳೆ ಕೀಳ್ತಾ ಇದ್ದೀನಿ ನಾನು. ಮಾಡಬೇಕು ನಮ್ಮನೆ ಕೆಲಸ ನಾವು ಮಾಡಬೇಕು. ಹೌದು, ನೀನು ಮಾಡು ಅಂದರೆ ಹೇಳ್ತೀಯಾ? ನೀವು ಮಾಡಬೇಕು. ಇವತ್ತು ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಫುಲ್ ಹೇಳಿದ್ರೆ ನಿನಗೆ ಗಿಫ್ಟ್ ಕೊಡ್ತೀನಿ. ಏನು ಗಿಫ್ಟ್ ಕೊಡ್ತೀರಾ? ಏನು ಕೊಡ್ತೀನಿ. ಆಮೇಲೆ ಇದು ಮಾಡಂಗಿಲ್ಲ. ಏನು ಮಾಡೋಂಗಿಲ್ಲ? ಕೊಡ್ತೀನಿ ಅಂದ್ಬಿಟ್ಟು ಕೊಡ್ದೇನೆ ಇರಂಗಿಲ್ಲ. ಕೊಡ್ತೀನಿ, ಕೊಡ್ಬೇಕು ತಾನೆ. ಏನು ಕೊಡ್ತೀರಾ ಹೇಳಿ? ಏನು ಬೇಕು ಹೇಳು. ಒಂದು ನೋಡಿ, ಇಲ್ಲೂ ಗಿಡ ಹುಟ್ಟಿ. ನೋಡಿ, ಇದನ್ನೆಲ್ಲ ಕಟ್ ಮಾಡಬೇಕು. ಈ ಕಸಗಳೆಲ್ಲ ಇದೆಯಲ್ವಾ, ಇದನ್ನೆಲ್ಲ ತೆಗಿಬೇಕು. ಅದು ಹುಲ್ಲು. ಆಮೇಲೆ ಇಲ್ಲೂ ಒಂದು ಬಿಟ್ಬಿಟ್ಟಿದ್ದೀನಿ ನೋಡಿ, ಇಲ್ಲಿ ಹಿಡ್ಕೊ ಇದನ್ನ. ಹುಲ್ಲೆಲ್ಲ ಮಳೆ ಊದಿದೆಯಲ್ವಾ, ನೋಡಿ ಚೆನ್ನಾಗಿ ಬರ್ತೈತೆ. ಬುಡ ಸಹಿತನೇ ಬರ್ತೈತೆ. ಹಿಂಗೆ ತೆಗಿಬೇಕು ಇದನ್ನ.
ಇಲ್ಲಿ ಹಾಕೊಳ್ಳೋಣ. ನಾನು ಈ ಗರ್ಕೆನ ಇದಕ್ಕೆ ಹಾಕಿದೆ, ಎದಕ್ಕೆ ಹೇಳು, ಗಣಪತಿಗೆ ಅಂತ. ಅದ್ರದ್ದು ಜಾಸ್ತಿ ಬೆಳ್ಕೊಬಿಟ್ಟಿದೆಯಲ್ಲ. ಹೌದು. ಅದೇನದು ಶುಂಠಿನ? ಅದು ಯಾವುದು ಶುಂಠಿನ? ಅದು ವೇಸ್ಟ್ ಶುಂಠಿ ಇತ್ತಲ್ಲ. ಗಿಡ ಹುಟ್ಟಿದೆ, ಬಟ್ಲು ಗಿಡ ನೋಡಿಲಿ. ಬೇರೆ ಕಡೆ ಹಾಕ್ಬೇಕು ಪಾಟ್ಗೆ. ನೋಡಿ ಇಲ್ಲೂ ಒಂದು ಹುಟ್ಟಿದೆ ನೋಡಿಲಿ. ಸುಮಾರು ಈ ಥರನೇ ಬಂದ್ಬಿಡುತ್ತೆ. ಅದ್ರ ಬೀಜ ಉದುರುತ್ತಲ್ಲ ಮಗ್ನೆ. ಹೌದು, ಅದಕ್ಕೆ ಬಂದ್ಬಿಡುತ್ತೆ. ಕಳೆ ಎಲ್ಲ ತೆಗಿಬೇಕಲ್ವಾ. ಹೌದು. ನೋಡಿ ಎಷ್ಟು ಗಲೀಜಿದೆ ಅಂತ. ಅವಾಗಲೇ ನೀಟಾಗಿ ಬರೋದು, ಅದು ನೀಟಾಗೂ ಕಾಣಿಸುತ್ತೆ. ಆಮೇಲೆ ನೋಡಿ ಈ ಥರ ಅದು ರೌಂಡ್ಸ್ ಮಾಡ್ಕೋಬೇಕೀಗ. ನೀವು ಇವತ್ತೇನು ಮಾಡ್ತಿದ್ದೀರಾ ಅಂದರೆ ಎಲ್ಲ ಕ್ಲೀನಿಂಗ್ ಮಾಡಿ ಇದೆಲ್ಲ ಮರ ಗಿಡ ಇದು ಗಿಡಗಳನ್ನೆಲ್ಲನೂ ಎಲ್ಲ ಕ್ಲೀನ್ ಮಾಡ್ತೀರಾ? ಕ್ಲೀನ್ ಮಾಡ್ತೀನಿ. ಆ ಗಿಡ ಬೆಳಿಲಿಕ್ಕೆ ಕಳೆ ಉಟ್ಕೊಂಡಿರುತ್ತಲ್ವಾ, ಅದನ್ನೆಲ್ಲ ತೆಗಿಬೇಕು. ನೋಡಿ ನಾನು ಹೇಳಿದ್ನಲ್ಲ, ಕೊಡಿ ಗಿಫ್ಟು. ಗಿಫ್ಟ್ ನಿನ್ಗೆ ಹೇಳಿದ ತಕ್ಷಣ ಕೊಟ್ಬಿಡ್ತಾರ? ಬೇಕಪ್ಪ. ಹಲೋ, ಇರು ಒಂದು ನಿಮಿಷ ಬಂದೆ. ಗಿಫ್ಟ್ ಕೊಡಿ ಫಸ್ಟು. ನೋಡಿ ಈ ಥರ ಮಾಡಬೇಕಿಲ್ಲ. ಪಾಟ್ ಎಲ್ಲ ಕ್ಲೀನಿಂಗ್. ಅದು ಗಟ್ಟಿ ಮಣ್ಣು ಕಟ್ಕೊಬಿಟ್ಟಿರುತ್ತೆ ಅಲ್ವಾ, ಅದು ಬುಡಕ್ಕೆ ಸ್ವಲ್ಪ ಲೂಸ್ ಮಾಡಿದ್ರೆ ಮಣ್ಣು ಇಲ್ಲ ಅಂತ ನೀರು ಹೋಗ್ಬೇಕಲ್ಲ ಕೆಳಗಡೆ. ಪಾಟಲ್ಲಿ ಹೋಲ್ಗಳೆಲ್ಲ ಮಣ್ಣಿಂದ ಮುಚ್ಚಿರುತ್ತೆ. ಅದಕ್ಕೆ ಈ ಥರ ಮಾಡೋದು, ಗೊಬ್ಬರ ಹಾಕಿದ್ರೆ ಈ ಥರ ಮಾಡಿಬಿಟ್ಟು ಫರ್ಟಿಲೈಸರ್ ಹಾಕಬೇಕು. ಗುಡ್ ಮಾಮ್. ನೋಡಿ ಯಾವ ಥರ ಆಯಿತು, ಚೆನ್ನಾಗಿಲ್ಲ. ನಾನು ಪಾರ್ಕಲ್ಲಿ ನೋಡಿದ್ದೆ. ಹೌದಾ? ಬಿಸಿಲು ಹೊಡಿತಾ ಇತ್ತು, ಅದಕ್ಕೆ ಹೇಳಿದ್ ನಿಮಗೆ. ನೋಡಿ ನಮ್ಮಮ್ಮ ಕೂತ್ಕೊಂಡೆ ಕೆಲಸ ಮಾಡ್ತಿದ್ದಾರೆ. ಕೂತ್ಕೊಂಡು ಮಾಡಬೇಕು. ನೋಡಿ ಎಷ್ಟೊಂದು ಹುಲ್ಲಿದೆಯಲ್ಲ. ಗಿಡ ತುಳಿಬೇಡ. ಓಕೆ, ಎದ್ದು ನಿಂತ್ಕೋಬೇಕು ಸ್ವಲ್ಪ. ಈ ಥರ ತೆಗಿಬೇಕು ಹುಲ್ಲ. ಹೌದು, ಆಮೇಲೆ ಕ್ಲೀನ್ ಆಗುತ್ತೆ. ನೋಡಿ ಬೇಗ ಬೇಗ ಕೆಲಸ ಮಾಡಿ. ಬೇಗ ಮಾಡಿ. ಸಾವ್ಕಾರ್ರೆ, ಎಷ್ಟು ಕೂಲಿ ಕೊಡ್ತೀರಾ? ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ. 5 ರೂಪಾಯಿ ಕೊಡ್ತೀನಿ ಕಣಮ್ಮ. 5 ರೂಪಾಯಿಗೆ ನಿಮ್ಮ ಕೆಲ್ಸಕ್ಕೆ ಯಾರು ಬರ್ತಾರೆ? ನಡೀರಿ. 5 ರೂಪಾಯಿ ಸಾಕು ಬಿಡಿ. ಯಾವ ಕಾಲದಲ್ಲಿ ಇದ್ದೀರಾ? ಹೊಟ್ಟೆ ತುಂಬ ಊಟ ಕೊಡ್ತೀವಿ. 5 ರೂಪಾಯಿ ಕೊಡ್ತೀರಾ? ಹೌದು. ಸಾವ್ಕಾರ್ರೆ ಬರಲಿಲ್ಲ ಅಂದರೆ ನಿಮ್ಮ ಹಸ್ಬೆಂಡ್ಗೆ ಹೇಳ್ಬೇಕಾಗುತ್ತೆ. ನಮ್ಮ ಹಸ್ಬೆಂಡೇ ಬೇಡ ಅಂತ ಹೇಳ್ತಾರೆ. ಸಾವ್ಕಾರ್ರೆ, ನೀವು ಈ ಥರ ನಮಗೆ ಕೂಲಿ ಕೊಟ್ಟರೆ ನಮಗೆ ಗೀಟಲ್ಲ. ನೋಡಮ್ಮ, ಹೊಟ್ಟೆ ತುಂಬ ಊಟ ಕೊಟ್ಟಿದ್ದೀವಿ, ಇವಾಗೆಲ್ಲ ಹೇಳ್ಬಾರ್ದು. ಸುಮ್ಮನೆ ಇರಿ ಸಾವ್ಕಾರ್ರೆ, ನೀವು ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ, ಓಕೆನಾ? ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಸಾವ್ಕಾರ್ರೆ. ಹೊಡಿ, ಆಯ್ತು. 300 ರೂಪಾಯಿ ಕೊಡ್ತೀನಿ. 300 ರೂಪಾಯಿ? 500 ರೂಪಾಯಿ ಕೊಡಂಗಿದ್ರೆ ಹೇಳಿ. ಆಗಲ್ಲ, 300 ರೂಪಾಯಿ ಅಷ್ಟೇ. ಕೊಡ್ಬೇಕು ಸಾವ್ಕಾರ್ರೆ. ಏನ್ ಸಾವ್ಕಾರ್ರೆ ನೀವೇನು ಹೊಲದಲ್ಲಿ ಕೆಲಸ ಮಾಡ್ತಿದ್ದೀರಾ? 500 ರೂಪಾಯಿ ಕೊಡೋಕೆ ನಿಮ್ಗೆ? ಇದು ಹೊಲನೇ ಅನ್ಕೊಳ್ಳಿ ಸಾವ್ಕಾರ್ರೆ, ತೋಟ ಅನ್ಕೊಳ್ಳಿ. ಮಾಮೂಲಿ ಪಾಟ್ಗಳು. ಹೌದಾ ಸಾವ್ಕಾರ್ರೆ? ಹಿಂಗೆಲ್ಲ ಹೇಳ್ಬಿಟ್ರೆ ಸಾವ್ಕಾರರು ಆಚೆಗೆ ಓಡಿಸ್ಬಿಡ್ತಾರೆ. ಹೌದಾ? ನಾನು ಹಿಂಗೆಲ್ಲ ಸಾವ್ಕಾರರಿಗೆ ತಿರಿ ಹಾಕೊಂಡು ಮಾತಾಡ್ಬಿಟ್ರೆ ನೋಡಿ 2 ಗಿಡ ಕೊಡಿ ಫ್ರೆಂಡ್ಸ್, ಮತ್ತೆ ಇದಕ್ಕೂ ನೋಡಿ ಫ್ರೆಂಡ್ಸ್. ಅದನ್ನೇ ನಾವು ಮಾಡಿದ್ರೆ, ಮನೆ ಕಟ್ಟಿದ್ರೆ ಚಂದ ನೋಡ್ಲಿಕ್ಕೆ, ಗಿಡ ಬೆಳೆಸಿದ್ರೆ ನಾಡನ್ನ ನೋಡ್ಲಿಕ್ಕೆ, ಕಾಡನ್ನ ನೋಡ್ಲಿಕ್ಕೆ ಚಂದ ಅಂತ ಹೇಳೋದು ಇದಕ್ಕೇನೆ. ಇದಕ್ಕೂ ಡಿಫ್ರೆನ್ಸ್ ಏನ್ ಹೇಳು? ಅದೇ, ಇದು ಕ್ಲೀನ್ ಆಗಿದೆ, ಅದು ಕ್ಲೀನ್ ಆಗಿಲ್ಲ. ಕ್ಲೀನ್ ಇಲ್ಲ ಅಲ್ಲ? ಹೌದು.
ಈಗ ಕಟ್ ಮಾಡ್ತೀನಿ, ಇದ್ರಲ್ಲೇ ತೆಗ್ದ್ಬಿಡ್ಲಾ? ತೆಗ್ದ್ಬಿಡಿ ಸುಮ್ಮನೆ. ಬರ್ತಿದ್ಯಾ? ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತಲ್ಲ? ಹಾ, ಸೂಪರ್ ಆಗಿ ಕ್ಲೀನ್ ಆಯ್ತು. ಚೆನ್ನಾಗಾಯ್ತಾ? ಈ ಮೂರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪಾಟ್ಸ್. ಫಾಟ್ಸ್ ನೋಡಿ, ಫಾಟ್ಸ್. ಇವಾಗ ಇದ್ ಮಾಡೋಣ. ಎಷ್ಟು ಕೆಲಸ ಹಿಡಿತ್ತೆ ಮಮ್ಮ, ಕೆಲ್ಸನೇ ಹಿಡಿಯಲ್ಲ ಅಂತ ಹೇಳ್ದೆ ನೀನ್ ನನ್ಗೆ. ನಾನೇನ ಬೇಗ ಮಾಡ್ಕೋಬಹುದು ಅನ್ಕೊಂಡು ಇಷ್ಟೊಂದು ಕೆಲಸ. ಮತ್ತೆ ಹೇಳಿದ್ನಲ್ಲ ಕೆಲ್ಸ ಇದೆ ಇವತ್ತು ಅಂತ. ಮತ್ತೆ ಕೆಲ್ಸ ಇಲ್ಲ ಅಂತ ಹೇಳ್ತೀಯ, ಎಲ್ಲ ಹೇಳ್ಬಿಡ್ತೀಯ. ನೋಡು ಎಷ್ಟು ಹುಲ್ ಬಂದಿದೆ ಅಂತ. ನಾನು ನಿದ್ದೆ ಮಾಡ್ತಿರ್ತೀನಲ್ಲ, ನೀವು ಕರಿತೀರಲ್ಲ, ಅದಕ್ಕೆ ಹಂಗೆ ಹೇಳ್ಬಿಡು. ಓಹೋ, ನಿದ್ದೆ ಮಾಡ್ತಿರ್ತಾಳೆ ಪಾಪ. ನಿದ್ದೆನೇ ಮಾಡಿ ಸುಮಾರು ವರ್ಷಗಳಾಯ್ತು. ಹೌದು ಅಲ್ಲ? ಹೌದು. ಅದು ಬೆಂಡಾಗಿದೆ ಅಲ್ವಾ ಸ್ವಲ್ಪ? ಅದು ಅದು ಈ ಕಡೆ ಬೆಂಡಾಗ್ಬಿಟ್ಟಿದೆ. ಅದಕ್ಕೆ ಅದೊಂದು ಐಡಿಯಾ ಇದೆ ನೋಡು ನನಗೆ. ಇದು ಹಾಕ್ತೀನಿ, ಅದು ಬಂದಿಲ್ಲ ಅಂತಂತಂದರೆ ನನಗೇನು ಗೊತ್ತಿಲ್ವಾ? ಹೌದು. ಮತ್ತೆ ಇದು ಬೇಸಿಗೆ ಕಾಲಕ್ಕೆಲ್ಲ ಫುಲ್ಲು ಒಣಗೋಗ್ಬಿಟ್ಟಿರುತ್ತೆ ಗರ್ಕೆ ಎಲ್ಲ. ಚಿಕ್ಕ ಚಿಕ್ಕ ಗಿಡಗಳು ಇದೆ. ಅವಾಗ ಈ ಥರ ಮಾಡ್ತಿದ್ರೆ ಚೆನ್ನಾಗಿ ಬರುತ್ತೆ ಗಿಡ. ಸುಮ್ಮನೆ ಗಟ್ಟಿ ಥರನೇ ಇರಬಾರ್ದು. ಹೌದು. ಈಗ ನಮ್ಗೆ ಹೆಂಗೆ ಆಹಾರ ತಿಂತೀವಿ ಆ ಥರನೇ ತಾನೇ ಗಿಡಕ್ಕೆ. ಹೌದು, ಗಿಡಕ್ಕೆ ಅದೇ ಆಹಾರ. ಮತ್ತೆ ನೋಡಿ, ಇಲ್ಲಿ ಸೊಪ್ಪು ಬಿಟ್ಟಿದೆ. ಸೊಪ್ಪು ಯಾವ ಸೊಪ್ಪು ಬಿಟ್ಟಿದೆ ನೋಡು, ಯಾವ ಸೊಪ್ಪು ಬಿಟ್ಟಿದೆ ಅಂತ ನೀನೇ ಟೆಸ್ಟ್ ಮಾಡಿ ಹೇಳು. ಏನು ಸೊಪ್ಪಿದು ಹೇಳು ಮತ್ತೆ ನೋಡೋಣ. ಒಂದಲ್ಗೆ ಸೊಪ್ಪ? ಒಂದಲ್ಗೆನಾ? ಅಲ್ಲ, ಇದು ಒಂದಲ್ಗೆ ಇಲ್ಲಿ ಬಿಡಲ್ಲ. ಅದಲ್ಲ, ಇದು ಉಪ್ಸಾಂಬಾರ್. ಕೀರೆ, ಕಿಲ್ಕೀರೆ ಅಂತಾರಲ್ಲ ಅದು. ಸುಲಭನಾ? ಇಲ್ಲ. ಮತ್ತೆ ಕಲ್ಲು ಕೂಡ ನೋಡಿಲಿ ಆಯ್ತಿದು. ಅದೆಷ್ಟು ಕ್ಲೀನ್ ಮಾಡಕ್ ಬಿಟ್ರು ನಮ್ಮ ಮಮ್ಮಿ. ನೋಡಿಲಿ, ಕೈಯಲ್ಲೇ ಈಸ್ಬಿಡ್ಬೋದು ಇದನ್ನ. ಯಾಕೆ ಅಂತಂದ್ರೆ ನಮ್ಮ ಥರ ಎಷ್ಟೋ ಜನ ಟೆರೆಸಲ್ಲಿ ತೋಟ ಮಾಡ್ಕೊಂಡಿರ್ತಾರೆ ಅಲ್ವಾ, ಈ ತೋಟ. ಹೌದು. ಅವ್ರಗಳಿಗೆಲ್ಲ ಇದೊಂದು ಟಿಪ್ಸ್. ಕನಕಾಂಬ್ರ ಗಿಡಕ್ಕೆ ಫುಲ್ಲು ಬೆಳೆದೋಗ್ಬಿಟ್ಟಿದೆ. ಜಾಸ್ತಿ ಬೆಳ್ಕೊಬಿಟ್ರೆ ಗಿಡಗಳು ಚೆನ್ನಾಗಿ ಬರಲ್ಲ. ಹೂಗಳು ಚೆನ್ನಾಗಿ ಬಿಡಲ್ಲ. ಅದಕ್ಕೆ ಗೊಬ್ಬರ ಥರ ಹಾಕಬೇಕು. ಅದಕ್ಕೆ ಫರ್ಟಿಲೈಸರ್ ಹಾಕಬೇಕು. ಎಲ್ಲ ಹಾಕಿದ್ರೆ ಅದು ಚೆನ್ನಾಗಿ ಬರೋದು. ನೋಡಿ ಇಲ್ಲಿ ಎಷ್ಟು ಗರಿಕೆ ಬಂತು ಅಂತ. ತುಂಬಾನೇ ಗರಿಕೆ ಬಂತು. ಒಂದು ಪಾಟ್ ತುಂಬ ಹೋಗ್ಬಿಟ್ಟಿತ್ತು ಫುಲ್. ಅಷ್ಟು ಹುಲ್ ಸಿಕ್ತು ಅದರಲ್ಲಿ. ಇದು ಮಾಡೋಣ, ದಾಸವಾಳ ಮಾಡೋಣ. ಇದು ಏನಿಲ್ಲ, ಇದು ಹಿಂಗೇನ ಕಿತ್ಬಿಟ್ಟು, ಜಾಸ್ತಿ ಏನಿಲ್ಲ ಇದರಲ್ಲಿ. ಸಣ್ಣ ಸಣ್ಣ ಕಳೆ ಬಂದಿದೆ ಅಲ್ವಾ? ಹೌದು. ಅದೇ ಗೊಬ್ಬರ ಆಗ್ಬಿಡುತ್ತೆ ಒಳಗಡೆನೆ. ಮತ್ತೆ ಟೆರೆಸ್ ಕ್ಲೀನ್ ಮಾಡಬೇಕು, ಗಿಡಗಳನ್ನ ನರ್ಸರಿ ಮಾಡಬೇಕು, ಪಾಟ್ ಮಾಡಬೇಕು, ಸೋಯಲ್ ತಂದು ಹಾಕ್ಬೇಕು. ಎಲ್ಲ ಸುಲಭನಾಗಾದ್ರೆ ಕೆಲಸಗಳು ಇಲ್ಲ. ಮತ್ತೆ ಹೇಳ್ಬಿಡ್ತೀಯಾ ಅಮ್ಮ, ನಿಮ್ಗೆ ಏನ್ ಕೆಲಸ ಐತೆ ಅಂತೀಯಲ್ಲ. ನೋಡಿದಾಗಲೇ ಗೊತ್ತಾಗುತ್ತೆ. ನೋಡ್ಬೇಕು ಅವಾಗ ಕಷ್ಟಪಟ್ಕೊಂಡು ಕೆಲಸ ಅಮ್ಮ ಏನು ಮಾಡ್ತಾರೆ ಅಂತ. ನೋಡೋಣ ಬಿಡಿ. ಆಯ್ತು, ಇವಾಗ ಇದು ಅದನ್ನ ಮಾಡ್ಬೇಕು. ಇವಾಗ ಸುಮಾರು ಕೆಲಸ ಇದೆ ನಿಮಗೆ. ಸುಮಾರು ಕೆಲಸ. ಇದು ನೋಡು, ನೀರು ಮಳೆ ಊದಿದೆಯಲ್ವ, ಎಷ್ಟು ಚೆನ್ನಾಗಿ ಬರ್ತೈತೆ. ನೋಡಿಲಿ, ನೋಡ್ತಾ ಇದ್ದೀನಿ. ನೋಡು, ಮುಳ್ಳಿದೆ ಅಲ್ಲಿ, ಹುಷಾರು. ಶೋ ಗಿಡ ಅಲ್ವಾ ಇದು? ಹೊಸ್ದಾಗಿ ಚಿಗುರ್ತೈತೆ ಅದು. ಎಷ್ಟು ಕೆಲಸ ನಮ್ಮ ಮಮ್ಮಿಗೆ. ಸಂಡೇ ಬಂದ್ರೆ ಕೆಲಸ 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 ಕೆಲಸ. ಅಮ್ಮ ಫ್ರೀ ಅಂತೀಯಲ್ಲ, ನೋಡ್ದಾ? ಸಂಡೇ ಬಂದರೆ ರೆಸ್ಟ್ ಮಾಡ್ಬೇಕು ನೀವು, ಕೆಲಸ ಮಾಡಬಾರ್ದು. ನಾನೇನು ಆಫೀಸರ ರೆಸ್ಟ್ ಮಾಡೋಕ್ಕೆ? ದಿನ ಮಾಡ್ತಾ ಇರ್ತೀನಿ ರೆಸ್ಟ್.
ಅದಕ್ಕೋಸ್ಕರ ಮಾಡಲ್ಲ ಅರಶಿನ. ಓಕೆ. ಇದು ಹುಲ್ ಥರ ಇರೋದೆಲ್ಲ ತಗೊಬಿಡ್ತೀನಿ, ಇದೆಲ್ಲ ಅಲ್ಲೇ ಹಾಕ್ತೀನಿ. ಅದೇನು ಗಿಡ ಅದು ಚಿಕ್ಕ ಚಿಕ್ಕದು? ಅದು ಕಳೆ ಅಂತಾರಲ್ಲ. ಓಕೆ. ಅದು ಸಣ್ಣ ಸಣ್ಣದೆಲ್ಲ ಬರುತ್ತಲ್ಲ. ಕೊತ್ತಂಬರಿ ಸೊಪ್ಪು ಅನ್ಕೊಬಿಟ್ಟೆ. ಕೊತ್ತಂಬರಿ ಸೊಪ್ಪು. ಪುದೀನ ಬೇಡವಾ? ಬೇಡ. ನಿಂಬೆ ಗಿಡ ಹುಟ್ಟೈತೆ ಒಂದು. ನಿಂಬೆಹಣ್ಣು ಗಿಡನ ಇದು? ಇಲ್ಲ, ಸಪೋಟೊ ಗಿಡ. ಸಪೋಟ. ಮತ್ತೆ ಕಿತ್ಬಿಟ್ರಿ ಅದು? ತೋಟಕ್ಕೆ. ಇಲ್ಲಿ ದೊಡ್ಡದಾಗ್ಬಿಟ್ರೆ ಫುಲ್ ಬೇರ್ ಕೊಟ್ಬಿಡುತ್ತಲ್ವಾ? ಹೌದು ಮಾಮ್. ಅದಕ್ಕೆ ತೋಟಕ್ಕೆ ತಗೋ. ಅದು ಮರ ಆದ್ಮೇಲೆ ಬಿಡೋದ ಅದು ಸಪೋಟ? ಮರ ಆದ್ಮೇಲೆ ಬಿಡುತ್ತೆ ಇದು. ಹಾಗೆ ಬಿಡಲ್ಲ. ತೋಟಕ್ಕೆ ಸರಿ ಅದು. ಹಾಗೆ ಬಿಡಲ್ಲ. ಮರ ಇತ್ತಲ್ವಾ, ಅಂದ್ರೆ ಬಕೆಟ್ ಅಲ್ಲೆಲ್ಲ ಮರ ಆಗದ ದೊಡ್ಡದು ಬಕೆಟ್ ಬೇಕು ಅದಕ್ಕೆ. ಹೌದು. ಡ್ರಮ್ ತರ ಇರುತ್ತಲ್ಲ ಅದು. ಇದೆಲ್ಲ ಸಾಲಲ್ಲ ಅದಕ್ಕೆ. ಅಲ್ಲಿ ನಾವು ಇದಕ್ಕೆ ಹೋಗಿದ್ವಲ್ಲ, ಸಚ್ಚಿದಾನಂದ ಆಶ್ರಮದಕ್ಕೆ, ಅವರು ಈ ತರ ಬಕೆಟ್ಗೆ ಹಾಕಿದ್ದಾರೆ ನೋಡ್ದ ನೀನು? ಅಲ್ಲಿ ಬಕೆಟ್ಗೆ ಹಾಕಿದ್ದಾರೆ. ಅಲ್ಲಿ ನೋಡ್ದಿಯಲ್ಲ? ಮರ್ತೋಗಿದೆ. ನೋಡ್ದಿಯಲ್ಲ ನೀನು? ನೋಡ್ದೆ, ಬಟ್ ಯಾವ್ದು ಅಂತ ನೆನಪಿಲ್ಲ. ಹೌದಾ? ಚೆನ್ನಾಗಿಲ್ದೈತೆ ಎಲ್ಲ ಹಿಂಗೆ ಒಂದಿದ್ದು. ಆ ಡಬ್ಬು ಈ ಕಡೆ ತರ್ಬೇಕು ತಾನೆ? ಅದೆಲ್ಲ ತುಂಬೋಗಿದೆ. ತುಂಬೋಗ್ಬಿಟ್ರೆ ಅದ್ರ ಮೇಲೆ ನಾನು ಹಾಕ್ತೀನಿ. ಬೇಗ ಬೇಗ ಕೆಲಸ ಮಾಡಿ. ಆಯ್ತು ಸರ್. ತಿಂಡಿ ಕೊಡ್ತೀವಿ. ತಿಂಡಿ ನೀನಾ? ನಾನೇ ಮಾಡಬೇಕು ನಿಮಗೆ. ಅಮ್ಮ ಮಾಡ್ತೀನಿ ಅಂತೀಯಾ? ಹೌದು. ಡೌರಾಣಿ ಡವ್ ಮಾಡ್ತೀಯಾ ಅಮ್ಮನ ಜೊತೆ? ಸ್ವಲ್ಪ ಅಷ್ಟೇ. ಸ್ವಲ್ಪ ಡವ್ವಾ? ಜಾಸ್ತಿ ಮಾಡಲ್ವಾ? ನೋ ಮಾಮ. ನೋ ಮಾಮ. 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 ಬೇಗ ಬೇಗ ಕೆಲಸ ಮುಗಿಸಿ ಸ್ನಾನ ಮಾಡಿ ನಮ್ಮ ಫ್ರೆಂಡ್ಸ್ ಜೊತೆ ಸುತ್ತಕ್ಕೆ ಹೋಗ್ಬೇಕು. ಹೌದಾ? ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ. ನೀನು ಡಿಸೈಡ್ ಮಾಡ್ಕೊಬಿಟ್ರೆ ನಾನು ಹೋಗ್ತೀನಿ. ಹೌದಾ? ಅಮ್ಮ ಏಟ್ ಕೊಟ್ರೆ? ಅಮ್ಮ ಏಟ್ ಕೊಡಕ್ಕೆ ನನ್ನ ಚಿಕ್ಕ ಮಗುನ. ಹೌದಾ? ಬಿಡವ, ದೊಡ್ಡವಳು ಬಾರಿ. ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಹಂಗೆಲ್ಲ ಕೇಳಬಾರ್ದು. ಹೋಗಿದ್ ಬಾ ಅನ್ಬೇಕು. ತಲೆಯಲ್ಲಿ ಎಲ್ಲ ಬುದ್ಧಿ ಇದ್ರೆ ಹೋಗಿದ್ ಬಾ ಅಂತಾರೆ. ಬುದ್ಧಿ ಇಲ್ದೇ ಆಚೆ ಹೋಗ್ತೀವಾ? ಮತ್ತೆ ಕಾಲೇಜ್ಗೂ ಕಳಿಸ್ಬಿಡಿ, ಮನೇಲಿ ಇಡ್ಸ್ಕೊಬಿಡಿ. ಹೋಗ್ಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಹೋಗ್ತೀಯ? ಕಾಲೇಜ್ಗೆ ಹೋಗೋದು ಬೇಡವಾ? ಬೇಡ. ಈ ಥರ ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ. ನೋಡಿಲಿ ಏನಿದೆ ಹೇಳು? ಟೊಮೆಟೊ ಗಿಡ. ಮತ್ತೆ ಹೆಂಗೆ ಅದು ಕಂಡು ಹಿಡಿಯೋದು? ಇದು ಹೇಳ್ಬೇಕು. ಒಟ್ಟಿಗೆ 3 ಗಿಫ್ಟ್ ಕೊಟ್ಬಿಡಿ. ಆಯ್ತು, 6 ಕೊಟ್ಬಿಡ್ತೀನಿ. ಸಾಕು 3. ಹಾರಿಸ್ಕೊಪ್ಪ ನೋಡು. ಎಲ್ಲ ಕೊಟ್ಟು ನೀವು ನನ್ನ ಕೈಯೆಲ್ಲ ತುಂಬೋಗ್ಬಿಟ್ಟಿದೆ. ಹೌದಾ? ಕಿಲ್ಕೀರೆ ಇದು. ಮೊದಲು ಕೀರೆ ಕೊಟ್ಟೆ ಅಲ್ಲ. ಸೊಪ್ಪನ್ನ ತಗೊಂಡೋಗಿ ಇಟ್ಬಿಟ್ಟು ಬೈಡಿ. ನೀನು ಯಾಕೆ ಹಿಂಗೆ ಮಾಡ್ತಾ ಇದೀಯ? ತಗೊಂಡು ಅಲ್ಲೂ ಎಲ್ಲ ಇಟ್ಟಿದ್ದೀನಿ ನೋಡಿ, ಎತ್ಕೊಂಡು ಹೋಗಿ ಸೈಡಲ್ಲಿ ನೋಡಿ. ನೆಟ್ಬಿಡೋಣ ನೋಡಿ. ಇದು ಯಾವುದು ಮೆಣಸಿದು ಇದಾಗಿದೆ ಅನ್ಸುತ್ತೆ. ಟೊಮೊಟೊ ಹಾಕಿದ್ರೆ ಈ ಲೈನ್ಗೆ ಹಾಕ್ತೀನಿ ಇನ್ಮೇಲೆ. ಟೊಮೊಟೊ ಎಲ್ಲ ಸ್ವಲ್ಪ ಟೈಮ್ ತಗೊಂಡ್ರು ನೋಡಿಲಿ ಬಾಡೋದಂಗೆ ಆಗ್ಬಿಡುತ್ತೆ. ಹೌದು. ಅಂದರೆ ನೆಡ್ಬೇಕಿದ್ನ. ಅದಕ್ಕೆ ಸಾಯಲ್ ಯಾವ್ದು ಇರಲ್ವಲ್ಲ ಅಲ್ಲ, ಅದಕ್ಕೆ ಕಳ್ಕೊಳ್ಳುತ್ತೆ. ಬೇಗ ನೆಟ್ಬಿಡಿ. ಇರು 1 ನಿಮಿಷ. ಇಲ್ಲ ಹಾಕೋಣ. ಹೂ ಗಿಡ ಹಾಕ್ಬಿಡೋಣ. ಟೊಮೊಟೊ ಆ ಕಡೆಗೆ ಹಾಕೋಣ. ಇದು ಪರವಾಗಿಲ್ಲ. ಟೊಮೊಟೊ ಅಂದರೆ ಇದು ರೀಸೆಂಟಾಗಿ ಕಿತ್ತಿದ್ದಲ್ವಾ? ಅದು ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ಕಿತ್ಬಿಟ್ಟೆ. ಇದು ಇವಾಗ ಅದಕ್ಕೆ ನೀವು ವಾಟರ್ ಏನು ಹಾಕಲ್ವ? ಆಮೇಲೆ ಹಾಕ್ತೀನಿ. ಆಮೇಲೆ ಫರ್ಟಿಲೈಸರೇ ಹಾಕ್ತೀನಿ. ಅದ್ರಲ್ಲಿ ನೋಡಿ ಅದು ಹೆಂಗೆ ಬೇರ್ ಬರ್ತಿದೆ. ಯಾವುದಪ್ಪ? ಇಲ್ಲಿ ಬೇರ್ಗಳು. ಅದು ಮೊದ್ಲು ಹಾಕಿದ್ವಲ್ಲ, ಆ ಗಿಡದ ಬೇರು ಅದು. ಹೌದಾ? ಹಿಂಗೆ ಟೈಟಾಗಿ ಅಮ್ಕಬೇಕು, ಬುಡಕ್ಕೆ ಕೂರುತ್ತೆ. ಆವಾಗ
ಬೀನ್ಸ್ ಕಾಳು ತಂದು ಹಾಕ್ಬೇಕು. ಡ್ಯಾಡಿ ತಂದು ಕೊಡ್ತೀನಿ ಅಂದೈತೆ. ಅದು ಗಿಡದಲ್ಲೇ ಬೆಳೆಯೋದಾ? ಗೊತ್ತಿಲ್ವಾ ನಿಮಗೆ ಬೀನ್ಸ್ ಕಾಳು? ಗೊತ್ತಿಲ್ಲ. ಅದೇ ಹೇಗೆ ಬೆಳಿತಾರೆ? ನೀವು ಕೂಡ ಕಮ್ಮಿ ಹಣದಲ್ಲಿ ಈ ತರ ಮಾಡ್ಕೋಬಹುದು. ವೇಸ್ಟ್ ಆಗಿರೋ ಟೊಮೊಟೊನೆಲ್ಲ ತಗೊಂಡು ಬಂದು ನಾನು ಡ್ರಮ್ಗೆ ಹಾಕಿದ್ದೆ. ಅಲ್ಲಿಂದ ನಾನು ಪಾಟ್ಗೆ ಫರ್ಟಿಲೈಸರ್ ಹಾಕ್ತೀನಲ್ವಾ, ಅದ್ರ ಮುಖಾಂತರ ಪಾಟ್ಗೆ ಬಂದು ಅಲ್ಲಿ ಗಿಡಗಳು ಹುಟ್ಟಿದೆ ನೋಡಿ. ಟೊಮೊಟೊ ಗಿಡ ಮತ್ತೆ ಸಪೋಟೊ ಗಿಡ ಮತ್ತೆ ಬಟ್ಲು ಗಿಡ ಎಲ್ಲ ಚಿಕ್ಕ ಚಿಕ್ಕದು ಸಸಿ ಬಂದಿದೆ. ಅದನ್ನೇ ತಗೊಂಡೋಗಿ ಟೆರೆಸ್ ಮೇಲೆ ನಾವು ಪಾಟ್ ಕಟ್ಟಿದೀವಲ್ವಾ, ಅದಕ್ಕೆ ಹಾಕ್ತೀನಿ ನೋಡಿ. ಇದೇ ದೊಡ್ಡ ಗಿಡ ಆಗಿ ಟೊಮೊಟೊ ಹಣ್ಣು ಕೂಡ ಬರುತ್ತೆ. ಈ ತರನೇ ಸುಮಾರು ಗಿಡಗಳಾಗಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದಾವೆ ಅಂತ. ಗೈಸ್, ಇಷ್ಟೊತ್ತವರೆಗೆ ಗಾರ್ಡನ್ ಅಲ್ಲಿ ಎಷ್ಟೊಂದು ಕೆಲಸ ಇತ್ತು ಅಂತ ನೋಡಿದ್ರಲ್ಲ. ಎಷ್ಟು ಕೆಲಸ ಇದೆ, ಇನ್ನೂ ಕೆಲಸ ಬ್ಯಾಲೆನ್ಸ್ ಇದೆ. ನಾನು ಅದನ್ನ ನಿಮ್ಗೆ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. ಗಿಡಗಳೆಲ್ಲ ಕಟಿಂಗ್ ಮಾಡಿ ಅದನ್ನ ಯಾವ ತರ ಫರ್ಟಿಲೈಸರ್ ಹಾಕಬೇಕು ಮತ್ತೆ ಗಾರ್ಡನ್ನ ಯಾವ ತರ ಸ್ವಚ್ಛ ಮಾಡಬೇಕು ಅಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿಗೆ ಇಷ್ಟು ಸಾಕು, ಜಾಸ್ತಿ ಟೈಮ್ ಆಗಿಬಿಡುತ್ತೆ, ನೋಡ್ಲಿಕ್ಕೂ ತುಂಬಾ ಬೇಜಾರಾಗ್ಬಿಡುತ್ತೆ ಅಂತ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ವಿಡಿಯೋನ. ಗೈಸ್, ನೋಡಿದ್ರಲ್ಲ 2 ಬುಟ್ಟಿಯಷ್ಟು ಹೂವು ಸಿಕ್ಕಿದೆ. ತುಂಬಾನೇ ಹೂಗಳು ಬಿಟ್ಟಿದೆ. ಇವಾಗ ನಾನು ಪಾಟಲ್ಲೆಲ್ಲ ಕಳೆ ತೆಗೆದು ಹುಲ್ಲು ಮತ್ತೆ ಕಳೆ ಎಲ್ಲ ಬೆಳ್ಕೊಬಿಟ್ಟಿತ್ತು, ಅದನ್ನೆಲ್ಲ ತೆಗೆದು ಅದನ್ನ ಕ್ಲೀನ್ ಮಾಡಿ ಮೊಣ್ಣೇರ್ ಹಾಕಿ ಪಾಟ್ ಎಲ್ಲ ಗಿಡಕ್ಕೆಲ್ಲ ಮತ್ತೆ ನೀಟಾಗಿ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೂ ಕೆಲಸ ಇದೆ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಾ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ. ಥ್ಯಾಂಕ್ ಯು. Kanu